ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನ್ಯಾಚುರಲ್ ಸ್ಕಿನ್ ಕೇರ್ ನಮ್ಯಾ ಹೇರ್ ರಿಮೂವಲ್ ಕ್ರೀಮ್ ಬಗ್ಗೆ ತಿಳಿಸ್ಕೊಳ್ಳೋಣ, ರಿವ್ಯೂ ಮಾಡೋಣ ಅನ್ಕೊಂಡಿದೀನಿ. ಈ ವಿಡಿಯೋದಲ್ಲಿ ನಾನು ಈ ಕ್ರೀಮ್ ನ ಯಾವ ರೀತಿ ಎಲ್ಲ ಯೂಸ್ ಮಾಡ್ಕೊಳ್ಬಹುದು ಅಂತಾನು ಮುಂದೆ ತಿಳಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೇದಾಗಿ ನಾವು ಈ ಕ್ರೀಮ್ ಇಂದ ಏನೆಲ್ಲ ಎಫೆಕ್ಟಿವ್ ರಿಸಲ್ಟ್ ಇದೆ ಅಂತ ತಿಳ್ಕೊಳ್ಳೋಣ. ನಿಮ್ಮ ಒಂದು ಸ್ಕಿನ್ ನ ಸ್ಮೂತ್ ಮಾಡುತ್ತೆ ಅಂಡ್ ಯಾವ ರೀತಿ ರ್ಯಾಶಸ್ ಆಗ್ಲಿ ಕಟ್ಸ್ ಆಗ್ಲಿ ಆಗೋದಿಲ್ಲ. ಅಂಡ್ ಈ ಕ್ರೀಮ್ ಬಂದ್ಬಿಟ್ಟು ಡಾರ್ಕ್ನೆಸ್ ನ ತಂದುಕೊಡೋದಿಲ್ಲ ಅಂಡ್ ಪಾಕೆಟ್ ಫ್ರೆಂಡ್ಲಿ ಆಗುತ್ತೆ ಅಂಡ್ ತುಂಬಾನೇ ಈಸಿಯಾಗಿ ಯೂಸ್ ಮಾಡಬಹುದು 2 to 3 ಮಿನಿಟ್ಸ್ ಅಲ್ಲಿ. ಸೊ ಅಂಡ್ ಈ ಒಂದು ಕ್ರೀಮ್ ಪ್ಯಾಕೇಜಿಂಗ್ ಅಲ್ಲಿ ನಿಮಗೆ ಯಾವ ರೀತಿ ಎಲ್ಲ ಯೂಸ್ ಮಾಡಬಹುದು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಅಂಡ್ ಇದು ಬಂದ್ಬಿಟ್ಟು ಯಾವುದೇ ರೀತಿ ಸ್ಕಿನ್ ಗೆ ಪೈನ್ ಮಾಡೋದಿಲ್ಲ. ಇದು ಪೈನ್ ಫ್ರೀ ಅಂಡ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಹುದು. ಅಲ್ಲದೆ ಈ ಒಂದು ಕ್ರೀಮ್ ನ ನೀವು ಬಳಸೋದ್ರಿಂದ ಯಾವುದೇ ರೀತಿ ರ್ಯಾಶಸ್ ಆಗ್ಲಿ, ಇರಿಟೇಷನ್ ಆಗ್ಲಿ, ರೆಡ್ನೆಸ್ ಆಗ್ಲಿ ಯಾವುದೇ ರೀತಿ ಸ್ಕಿನ್ ಗೆ ನಿಮ್ಗೆ ಹಾರ್ಮ್ಫುಲ್ ಮಾಡೋದಿಲ್ಲ. ಈ ಒಂದು ಕ್ರೀಮ್ ಬಂದ್ಬಿಟ್ಟು ಪ್ಯಾರಾಬಿನ್ ಫ್ರೀ, 100% ವೀಗನ್ ಇದೆ ಅಂಡ್ ಕ್ರುಯಲ್ಟಿ ಫ್ರೀ. ಎಸ್ಪೆಷಲಿ ಇದು ಮೇಡ್ ಇನ್ ಇಂಡಿಯಾ ಆಗಿದೆ. ಒಂದ್ಸಲ ಯೂಸ್ ಮಾಡಿ ನೋಡಿ, ಕಣ್ ಮುಚ್ಕೊಂಡು ಈ ಕ್ರೀಮ್ ನ ಟ್ರಸ್ಟ್ ಮಾಡಬಹುದು. ಫುಲ್ ಕೊನೆ ತನಕ ನೋಡಿ ಯಾವ ರೀತಿ ಯೂಸ್ ಮಾಡೋದು ಅಂತಾನು ಸಹ ಮುಂದೆ ತಿಳಿಸ್ಕೊಟ್ಟಿದೀನಿ. ಅಂಡ್ ಯಾರಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್. ನಾನು ಆಲ್ರೆಡಿ ಇಂಟ್ರೋದಲ್ಲಿ ಹಾಕಿದ್ದೆ ಯಾವ ಕ್ರೀಮ್ ಬಗ್ಗೆ ರಿವ್ಯೂ ಮಾಡ್ತಾ ಇದೀನಿ ಅಂತ. ಸೊ ತುಂಬಾ ಜನ ಎಸ್ಪೆಷಲಿ ಹೆಣ್ಮಕ್ಳಿಗೆ ಹ್ಯಾಂಡ್ಸ್ ಎಲ್ಲ ವ್ಯಾಕ್ಸ್ ಮಾಡೋದು, ಲೆಗ್ಸ್ ಮತ್ತೆ ಅಂಡರ್ ಆರ್ಮ್ಸ್ ಅಲ್ಲಿ ಎಲ್ಲಾನು ವ್ಯಾಕ್ಸ್ ಮಾಡಿಸ್ತಾ ಇರ್ತೀವಿ. ಸೊ ಅದಕ್ಕೆಲ್ಲ ತುಂಬಾನೇ ಟೈಮ್ ಹಿಡಿಯುತ್ತೆ ಅಂಡ್ ಪಾರ್ಲರ್ ಗಳಿಗೆ ಹೋಗ್ಬೇಕು ಅಂಡ್ ಅರ್ಜೆಂಟ್ ಇದ್ದಾಗ ಟೈಮ್ ಫಂಕ್ಷನ್ಸ್ ಗಳಿಗೆ ಎಲ್ಲಾನು ಹೋಗಿ ಮಾಡಿಸ್ಕೊಂಡ್ ಬರಕ್ಕೂ ಆಗಲ್ಲ. ಸೊ ಅವಾಗ ಸ್ವಲ್ಪ ಒಂಥರ ಹಿಂಸೆ ಆಗ್ತಿರೋಂಥದ್ದು, ಅನ್ಕಂಫರ್ಟಬಲ್ ಫೀಲ್ ಆಗುವಂತದ್ದಾಗುತ್ತೆ. ಈಗ ನಾವ್ ಈ ರೀತಿ ಸ್ಲೀವ್ಸ್ ಡ್ರೆಸ್ ಎಲ್ಲ ಹಾಕೊಳ್ತೀವಿ ಅಂದಾಗ ನಾವ್ ಹಿಂಗ ಏನಾದ್ರು ಕೈ ಎಲ್ಲ ಹ್ಯಾಂಡ್ಸ್ ಮೂವ್ಮೆಂಟ್ ಮಾಡಿ ಮೇಲೆ ಎತ್ತಿದಾಗ ಸೊ ಇಲ್ಲೆಲ್ಲ ಏರ್ಸಿದ್ರೆ ನಮ್ಗೆ ಒಂಥರ ಅನ್ಕಂಫರ್ಟಬಲ್ ಅನ್ಸುತ್ತೆ ಅಂಡ್ ಒಬ್ರು ಸ್ವೆಟ್ ಆಗ್ತಾರೆ, ತುಂಬಾ ಒಂಥರ ಬ್ಯಾಡ್ ಸ್ಮೆಲ್ ಎಲ್ಲ ಬರ್ತಾ ಇರುತ್ತೆ. ಸೊ ಅಂತವ್ರಿಗೆ ಕ್ವಿಕ್ ಆಗಿ 2 ಮಿನಿಟ್ಸ್ ಅಲ್ಲಿ ಜಸ್ಟ್ ಈಗ ನೀವು ಸ್ನಾನಕ್ಕೆ ಹೋಗ್ತಿರ್ತೀರಾ ಅಂತ ಅನ್ನೋದಿನ್ನ ಮುಂಚೆ ಒಂದು 2-3 ಮಿನಿಟ್ಸ್ ಅಲ್ಲಿ ಈ ಒಂದು ಹೇರ್ ರಿಮೂವ್ ಕ್ರೀಮ್ ನ ಅಪ್ಲೈ ಮಾಡ್ಕೊಂಡು ಇದನ್ನ ನೀವು ಜಸ್ಟ್ ಅಂಡರ್ ಆರ್ಮ್ಸ್ ಕಲ್ದಾಗೇನೆ ಸೊ ನಿಮ್ಮ ಹ್ಯಾಂಡ್ಸ್ ಮತ್ತೆ ಲೆಗ್ಸ್ಗೂ ಅಪ್ಲೈ ಮಾಡ್ಕೊಬಹುದು. ಯಾವುದೇ ರೀತಿ ಏನು ಎಫೆಕ್ಟ್ ಆಗಲ್ಲ. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ಈಸಿ ವೇಯಲ್ಲಿ ನೀವು ಏರ್ಸ್ ನ ರಿಮೂವ್ ಮಾಡ್ಕೊಳ್ಬಹುದು. ಸೊ ಈ ಒಂದು ಏರ್ ರಿಮೂವ್ ಕ್ರೀಮ್ ಬಗ್ಗೆ ತಿಳಿಸ್ಕೋಣ ಅಂತ. ತುಂಬಾ ಬಜೆಟ್ ಫ್ರೆಂಡ್ ಇದೆ, ತುಂಬಾನೇ ಈಸಿಯಾಗಿ ನೀವು ಮನೇಲೇನೆ ವ್ಯಾಕ್ಸ್ ಮಾಡ್ಕೊಬಹುದು. ಸೊ ನಾನು ತುಂಬಾ ಟೈಮ್ ಇಂದ ಈ ಒಂದು ಕ್ರೀಮ್ ನ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ನಾನು ನನ್ನ ಅಂಡರ್ ಆರ್ಮ್ಸ್ ಅಲ್ಲಿ ಏರ್ಸ್ ನ ರಿಮೂವ್ ಮಾಡಿದ್ದೀನಿ. ಯಾವುದೇ ರೀತಿ ಡಾರ್ಕ್ನೆಸ್ ಇಲ್ಲ. ಸೊ ಸ್ವಲ್ಪ ಅದು ಮತ್ತೆ ಗ್ರೋತ್ ಆಗಿದೆ. ಸೊ ನಾನು ಆಲ್ಮೋಸ್ಟ್ ಒಂದು 20 ಡೇಸ್ ಇಂತ ಜಾಸ್ತಿನೇ ಆಯ್ತು ಏರ್ ರಿಮೂವ್ ಮಾಡಿ. ಸೊ ಯಾವ್ದೇ ರೀತಿ ಡಾರ್ಕ್ನೆಸ್ ಬರಲ್ಲ ಅಂಡ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿ ಒಂದು ಏರ್ ಉಳ್ಕೊಳ್ದಲೆ ಇರೋ ರೀತಿ ರಿಮೂವ್ ಆಗುತ್ತೆ ನಿಮ್ಮ ಒಂದು ಹೇರ್ಸ್. ವೀಕ್ ಎಲ್ಲ ಹೋಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ಅದಕ್ಕೆಲ್ಲ ನೀವು ಸ್ವಲ್ಪ ಟೈಮ್ ಕೊಟ್ಟು ವೆಯ್ಟ್ ಮಾಡ್ಬೇಕಾಗುತ್ತೆ, ಡ್ರೈ ಮಾಡ್ಕೊಂಡು ನೆಕ್ಸ್ಟ್ ನಾವು ರಿಮೂವ್ ಮಾಡ್ಕೊಳ್ಳೋದಕ್ಕೆ. ಬಟ್ ಇದು ಜಸ್ಟ್ 2 ಮಿನಿಟ್ಸ್. ಇದನ್ನ ಯಾವ ರೀತಿಯಲ್ಲಿ ಅಪ್ಲೈ ಮಾಡ್ಕೊಳ್ಳೋದು, ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಅಂಡ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಅಪ್ಕಮಿಂಗ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಅಲ್ಲಿ ತಲುಪುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ನಾನು ಆಗ್ಲೇ ಇಂಟ್ರೋದಲ್ಲೇ ತೋರಿಸಿದೀನಿ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ನಾನು ತುಂಬಾ ದಿನ ಆಗಿದೆ ಯೂಸ್ ಮಾಡಿ. ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಖಾಲಿ ಆಗೋದಕ್ಕೆ ಬಂದಿದೆ. ಇದು ಬಂದ್ಬಿಟ್ಟು 60 ಗ್ರಾಮ್ ಅಷ್ಟು ಇರುತ್ತೆ ಪ್ಯಾಕೇಜ್ ಅಲ್ಲಿ. ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನಾನು ಜಸ್ಟ್ ನನ್ನ ಹ್ಯಾಂಡ್ಗೆ ಯೂಸ್ ಮಾಡಿ ತೋರಿಸ್ತೀನಿ. ಇದನ್ನ ನೀವು ಫಸ್ಟ್ ಸ್ಟೆಪ್ ಅಲ್ಲಿ ಕ್ರೀಮ್ ನ ಚೆನ್ನಾಗಿ ಜೆಂಟಲ್ ಆಗಿ ನೀವು ಯಾವ ಒಂದು ಏರಿಯಾದಲ್ಲಿ ಹೇರ್ಸ್ ರಿಮೂವ್ ಮಾಡ್ತೀರಾ, ಸೊ ಇವಾಗ ಹ್ಯಾಂಡ್ಸ್ ಅಂದ್ರೆ ಇಲ್ಲಿ ನೀಟಾಗಿ ಜೆಂಟಲ್ ಆಗಿ ಅಪ್ಲೈ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಕ್ರೀಮ್ ಏನ್ ಅಪ್ಲೈ ಮಾಡಿರ್ತೀವಿ 2 to 3 ಮಿನಿಟ್ಸ್ ಹಾಗೆ ಬಿಡ್ಬೇಕು, ಅದು ಸ್ವಲ್ಪ ಡ್ರೈ ಆಗೋದಕ್ಕೆ. ಅಂಡ್ ರಿಮೂವ್ ದ ಕ್ರೀಮ್ ಅಗೇನ್ಸ್ಟ್ ದ ಡೈರೆಕ್ಷನ್ ಆಫ್ ಏರ್ ವಿತ್ ಸ್ಪ್ಯಾಚುಲಾ. ಇದ್ರ ಜೊತೆ ಒಂದು ಸ್ಪ್ಯಾಚುಲಾ ಕೊಟ್ಟಿರ್ತಾರೆ. ಸೊ ನಾನು ಅದು ಎಲ್ಲೋ ಮಿಸ್ ಆಗಿದೆ. ನಾನು ಜಸ್ಟ್ ನನ್ನ ಹ್ಯಾಂಡ್ಸ್ ಯೂಸ್ ಮಾಡಿ ರಿಮೂವ್ ಮಾಡ್ಕೊಳ್ತೀನಿ. ಯಾವಾಗ್ಲೂ ಏನ್ ಸ್ಪ್ಯಾಚುಲಾದ ಯೂಸ್ ಮಾಡಲ್ಲ. ಸಮಟೈಮ್ಸ್ ಬೇಕು ಅಂದಾಗ ನಂದು ಯಾವ್ದಾದ್ರು ಇದ್ರೆ ಸ್ಪ್ಯಾಚುಲಾಸ್ ನ ಯೂಸ್ ಮಾಡ್ಕೊಳ್ತೀನಿ. ಇವತ್ತು ನಾನು ಸ್ಪ್ಯಾಚುಲಾ ಬದಲು ಎವರ್ ಇತ್ತು ಪೀಲ್ ಆಫ್ ಮಾಸ್ಕ್ ಇದು ಏನ್ ಎಡ್ಜಿದೆ ಇದನ್ನ ಯೂಸ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ರಿಮೂವ್ ಮಾಡೋದು ಅಂತ. ಸೊ ಅದಾದ್ಮೇಲೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಪೋಸ್ಟ್ ವ್ಯಾಕ್ಸಿಂಗ್ ಕ್ರೀಮ್ ಸಹ ಇದೆ, ಅದನ್ನ ನೀವು ಬೇಕಾದ್ರೆ ಬಳಸ್ಕೊಬಹುದು. ಸೊ ನಾನು ಅದನ್ನೇನು ನಾರ್ಮಲ್ ಆಗಿ ಯೂಸ್ ಮಾಡಲ್ಲ. ಇದು ಯಾವ್ದೇ ಏನು ಹಾರ್ಮ್ಫುಲ್ ಅಲ್ಲ, ತುಂಬಾ ಚೆನ್ನಾಗಿದೆ. ನಾನು ಯೂಸ್ ಮಾಡ್ತೀನಿ ಹಂಗೇನೆ, ಪೋಸ್ಟ್ ವ್ಯಾಕ್ಸಿಂಗ್ ಯೂಸ್ ಮಾಡಲ್ಲ. ಸೊ ಬನ್ನಿ ಇವಾಗ
ಇದನ್ನ ಯೂಸ್ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ, ಬಜೆಟ್ ಫ್ರೆಂಡ್ಲಿ, 60 grams ಇಂದ ಬರುತ್ತೆ ಇದು ಕ್ರೀಮು. ಸೊ ಇದು ಬಂದ್ಬಿಟ್ಟು ಈ ರೀತಿ ಇರುತ್ತೆ, ಲೈಕ್ ಈಗ ಫೇರ್ ಅಂಡ್ ಲವ್ಲಿ ಕ್ರೀಮ್ ಯಾವ ರೀತಿ ಇರುತ್ತೆ ಆ ರೀತಿ ಇರುತ್ತೆ. ಸೊ ಇದನ್ನ ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡ್ಕೊಂಡ್ರೆ ನಿಮ್ಗೆ ಚೆನ್ನಾಗಿ ಬೇಗ ರಿಮೂವ್ ಆಗುತ್ತೆ ಏರ್ಸ್. ಅಂಡ್ ಸ್ವಲ್ಪ ಇದು ಸ್ಮೆಲ್ ಅನ್ಕಂಫರ್ಟಬಲ್ ಅಂತ ಅನ್ಸುತ್ತೆ. ಏನು ಮಾಡಕ್ಕಾಗಲ್ಲ, ಒಂದೊಂದು ಬ್ರ್ಯಾಂಡ್ ಒಂದೊಂದು ಕೆಮಿಕಲ್ ಇರುತ್ತಲ್ಲ, ಅಂದ್ರೆ ಲೈಕ್ ಈಗ ರಿಮೂವ್ ಆಗ್ಬೇಕು 2-3 minutes ಅಲ್ಲಿ ಅಂದ್ರೆ ಸ್ವಲ್ಪ ಕಷ್ಟ. ಸೊ ಸ್ವಲ್ಪ ಬ್ಯಾಡ್ ಸ್ಮೆಲ್, ತುಂಬಾ ಇಲ್ಲ, ಸ್ವಲ್ಪ ಅನ್ಕಂಫರ್ಟಬಲ್ ಅಂತ ನನಗೆ ಅನಿಸ್ತೀನಿ, ನಿಮ್ಗೆ ಅಷ್ಟೇ ಗೊತ್ತಿಲ್ಲ. ಬಟ್ ತುಂಬಾ ಚೆನ್ನಾಗಿದೆ, ಯೂಸ್ ಮಾಡಿ ನೋಡಿ. ಇಲ್ಲಿ ಒಂದ್ ನಿಮಿಷ ತೋರಿಸ್ತೀನಿ. ಇಲ್ಲಿ ನನ್ಗೆ ಏರ್ಸ್ ಇದೆ, ನೀವು ಈ ವೇ ನೋಡ್ತಿರ್ಬೋದು. ಇದಕ್ಕೆ ನಾನು ಇವಾಗ ನನ್ನ ಒಂದು ಕ್ರೀಮ್ ನ ಅಪ್ಲೈ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ, ಸೆನ್ಸಿಟಿವ್ ಸ್ಕಿನ್ ಅವ್ರಿಗಂತೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಎಲ್ಲ ಸ್ಕಿನ್ ಟೈಪ್ಗೂ ಮ್ಯಾಚ್ ಆಗುತ್ತೆ, ಸೆನ್ಸಿಟಿವ್ ಅಂತಾನೆ ಅಲ್ಲ. ನಿಮ್ ಬಜೆಟ್ ಫ್ರೆಂಡ್ ಇದೆ, 110 rupees ಏನೋ 60 grams. ತುಂಬಾ ದಿವಸ ನಿಮ್ಗೆ ಬಾಳಿಕೆ ಬರುತ್ತೆ. ನಾನೇ ತಗೊಂಡು ಆಲ್ಮೋಸ್ಟ್ 6 months ಮೇಲೆನೆ ಆಯ್ತು ಯೂಸ್ ಮಾಡಕ್ ಹಿಡಿದು. ಈ ರೀತಿ ಅಪ್ಲೈ ಮಾಡ್ಬೇಕು. ಇನ್ನು ಬೇಕಾದ್ರೆ ನೀವು ತಿಕ್ಕಾಗಿ ಅಪ್ಲೈ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಏನೂ ಆಗಲ್ಲ. ಸೊ ನಾನು ಇವಾಗ ಇದನ್ನ ಅಪ್ಲೈ ಮಾಡಿದೀನಿ. 2 to 3 minutes ಬಿಟ್ಟು ಡ್ರೈ ಆದ್ಮೇಲೆ ನಿಮಗೆ ಯಾವ ರೀತಿ ನಾನು ರಿಮೂವ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ಆಲ್ಮೋಸ್ಟ್ 1 to 1.5 minutes ಆಗಿದೆ. ನಿಮ್ಮ ಏರ್ ಗ್ರೋತ್ ಯಾವ ಡೈರೆಕ್ಷನ್ ಆಗುತ್ತೆ ಅದು ಆಪೋಸಿಟ್ ಡೈರೆಕ್ಷನ್ ಇಂದ ನೀವು ಇದನ್ನ ರಿಮೂವ್ ಮಾಡ್ಬೇಕು. ನೀವು ತೋರಿಸ್ತೀನಿ ನಿಮಗೆ. ಏರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ರಿಮೂವ್ ಆಗುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ರಿಮೂವ್ ಆಗುತ್ತೆ. ನಾನು ಇಲ್ಲಿ ಡೌನ್ವರ್ಡ್ಸ್ ರಿಮೂವ್ ಮಾಡ್ತಾ ಇದ್ದೀನಿ. ಬಿಕಾಸ್ ಯಾಕೆ ಅಂದ್ರೆ ಇಫ್ ಇನ್ ಕೇಸ್ ಒಂದೊಂದು ಏರ್ ಏನಾದ್ರೂ ಉಳ್ಕೊಂಡಿದ್ರೆ ಅದನ್ನು ಬರುತ್ತೆ ಚೆನ್ನಾಗಿ. ನೀವು ನೋಡಿದ್ರೆ ಇದು ನಾನು ಟಿಶ್ಯೂ ಪೇಪರ್ ಅಲ್ಲಿ ನಿಮ್ಗೆ ವೈಪ್ ಮಾಡಿ ತೋರಿಸ್ತೀನಿ. ಇವಾಗ ನಾನು ಟಿಶ್ಯೂ ಪೇಪರ್ ತಗೊಂಡ್ಬಂದಿದ್ದೀನಿ, ನೀಟಾಗಿ ವೈಪ್ ಮಾಡ್ತಿದ್ದೀನಿ. ಬಿಕಾಸ್ ನಿಮ್ಮ ಒಂದು ಸ್ಕಿನ್ ಅಲ್ಲಿ ಬ್ಲಾಕ್ ಹೇರ್ಸ್ ಇರುತ್ತಲ್ಲ, ನಾನು ಆ ರೀತಿ ವೈಪ್ ಮಾಡಿದ್ರೆ ನಿಮಗೆ ಅಷ್ಟು ಗೊತ್ತಾಗಲ್ಲ. ಸೊ ಹಂಗಾಗಿ ಇಲ್ಲೇನೆ ನೋಡ್ತಿರ್ಬೋದು ನೀವು ಏರ್ಸ್ ಎಲ್ಲ ಯಾವ ರೀತಿ ಬರ್ತಿದೆ ಅಂತ. ನಾನು ಜಸ್ಟ್ ಈ ಏರಿಯಾ ಮಾತ್ರ ಅಪ್ಲೈ ಮಾಡಿದೆ. ನೋಡಿ ನೀವು ಈ ಏರಿಯಾ ಎಷ್ಟು ಸಾಫ್ಟ್ ಇದೆ ಅಂಡ್ ಈ ಏರಿಯಾದಲ್ಲೆಲ್ಲ ಹೇರ್ಸ್ ಇದೆ. ಸೊ ಹಂಗಾಗಿ ನಿಮ್ಗೆ ಐಡಿಯಾ ಬರುತ್ತೆ. ಇದೆಲ್ಲ ಹೇರ್ ಬ್ಲಾಕ್ ಡಾಟ್ ತರ ಇರೋದು ಟಿಶ್ಯೂ ಪೇಪರ್ ಅಲ್ಲಿ ಬಂದಿಲ್ಲ. ಸೊ ಸ್ವಲ್ಪ ಇದೆ ಅಂದ್ರೆ ಅದು ಅಂಟ್ಕೊಳ್ಳಲ್ಲ. ಸೊ ಹಂಗಾಗಿ ನೋಡ್ತಿರ್ಬೋದು ನೀವು ಇಲ್ಲಿ ಏನು ಎಲ್ಲ ಡಾಟ್ಸ್ ಇದೆ, ಎಲ್ಲ ಹೇರ್. ಸೊ ಅಂಡ್ ಈ ಏರಿಯಾ ನೋಡಿ ನೀವು, ನಾನು ಎಲ್ಲಿ ಅಪ್ಲೈ ಮಾಡಿದ್ದೆ ಸೊ ಅಲ್ಲಿ ಎಲ್ಲಾನು ತುಂಬಾ ಸಾಫ್ಟ್ ಆಗಿದೆ ಸ್ಕಿನ್. ಇದು ನೀರಲ್ಲಿ ವೈಪ್ ಮಾಡಿ ತೋರಿಸ್ತೀನಿ. ನೋಡಿ ನಾನು ನನ್ನ ಹ್ಯಾಂಡ್ ನ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ. ನೋಡ್ತಿರ್ಬೋದು ಸ್ಕಿನ್ ತೋರಿಸ್ತೀನಿ, ಸಾಫ್ಟ್ ಸ್ಕಿನ್ ಇದೆ. ಸೊ ನೋಡಿ ನಿಯರ್ ತೋರಿಸ್ತೀನಿ. ಅಂಡ್ ಇಲ್ಲಿ ನೋಡಿ ನನ್ಗೆ ಏರ್ಸ್ ಇದೆ, ನಿಮ್ಗೆ ಗೊತ್ತಾಗ್ತಿದೆ ಅಂತ ಅನ್ಸುತ್ತೆ ಏರ್ಸ್ ಇರೋಂಥದ್ದು. ಆಚೆ ಕಡೆ ವೆಹಿಕಲ್ ಓಡಾಡೋದು ಕೇಳ್ಸಿದ್ರೆ ಸೌಂಡ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ತುಂಬಾ ಈಸಿಯಾಗಿ ರಿಮೂವ್ ಮಾಡ್ಕೊಬಹುದು. ತುಂಬಾ ಅಂದ್ರೆ ತುಂಬಾ ಫ್ರೆಂಡ್ಲಿ ನೇಚರ್ ಇರುತ್ತೆ, ತುಂಬಾ ಚೆನ್ನಾಗಿದೆ. ನೀವ್ ಯಾರಾದ್ರೂ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಅಂಡ್ ನಿಮ್ಗೆ ಅರ್ಜೆಂಟ್ ಇರುತ್ತೆ, ಓಕೆ ಪಾರ್ಲರ್ಗೆಲ್ಲ ಹೋಗಿ ವ್ಯಾಕ್ಸ್ ಎಲ್ಲ ಅರ್ಜೆಂಟಿಗೆ ಮಾಡ್ಸಕ್ ಆಗಲ್ಲ ಅಂತ, ಅಂಡ್ ತುಂಬಾ ಅವಾಗ ತುಂಬಾ ಜಾಸ್ತಿ ಒಬ್ಬರಿಗೆ ಹೇರ್ ಬರ್ತಿರುತ್ತಲ್ಲ, ಸೊ ಅಂತವ್ರೆಲ್ಲಾನು ಈ ಒಂದು ನಮ್ಯ ಏರ್ ರಿಮೂವ್ ಕ್ರೀಮ್ ನ ನ್ಯಾಚುರಲ್ ಸ್ಕಿನ್ ಕೇರ್ ಇಂದ ಪಡ್ಕೊಳ್ಬಹುದು. ತುಂಬಾ ಚೆನ್ನಾಗಿದೆ, ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗುತ್ತೆ, ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ನಿಮ್ಗೆ ಇನ್ನು ಯಾವೊಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಬೇಕು ಅದನ್ನ ಕಮೆಂಟ್ ಮಾಡಿ. ಸ್ಕಿನ್ ಕೇರ್ ಆದಷ್ಟು ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ತಿಳಿಸ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಅಲ್ಲಿಗೆ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ.